ವೆಲ್ಕಮ್ ಟು ಸೋಲ್ ಆಫ್ ಸಿರೀಸ್ ಯೂಟ್ಯೂಬ್ ಚಾನೆಲ್. ಎಪಿಸೋಡ್ ನಂಬರ್ 4. ಆ್ಯನ್ ಸ್ಯಾಂಗ್ಜಿಗೆ 20 ನಿಮಿಷ ವೇಟ್ ಮಾಡಲು ಹೇಳುತ್ತಾನೆ. ನಂತರ ಅವಳ ಗೆಳತಿ ಅವಳನ್ನು, ನಾನು ಒಂದು ವಸ್ತುವನ್ನು ತೆಗೆದುಕೊಳ್ಳಬೇಕು, ನನ್ನ ಜೊತೆ ಶಾಪಿಂಗ್ಗೆ ಬರುವೆಯಾ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾಳೆ. ಜೇಕ್ಶು ಅವಳನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ. ಅಲ್ಲಿ ಅವಳಿರುವುದನ್ನು ನೋಡಿ ಗಾಬರಿಗೊಳ್ಳುತ್ತಾನೆ. ಅವಳ ಗೆಳತಿ ಜಿನ್ಹೌ ಅವಳನ್ನು ಬಲವಂತವಾಗಿ ಅಪರಿಚಿತ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಇತ್ತ ಕಡೆ ಜೇಕ್ಶು ಅವಳಿಗಾಗಿ ಹುಡುಕುತ್ತಿರುತ್ತಾನೆ. ಅವಳ ಗೆಳತಿ ಅವಳನ್ನು ಕಳ್ಳರ ಬಳಿ ಕರೆದುಕೊಂಡು ಹೋಗಿ, ನನ್ನ ಬಳಿ ಹಣವಿಲ್ಲ, ನನ್ನ ಗೆಳತಿಯ ಬಳಿ ಇದೆ ಎಂದು ಹೇಳುತ್ತಾಳೆ. ಅವರು ಸ್ಯಾಂಗ್ಜಿಯನ್ನು ಗಾಯಗೊಳಿಸಿ ಅವಳ ಬ್ಯಾಗನ್ನು ಚೆಕ್ ಮಾಡಿ ಅವಳ ಬಳಿ ಇದ್ದ ಹಣವನ್ನು ತೆಗೆದುಕೊಂಡು, ನಾಳೆ ಇನ್ನೂ ಹೆಚ್ಚು ಹಣವನ್ನು ತಂದುಕೊಡಿ ಎಂದು ಹೇಳಿ ಹೋಗುತ್ತಾರೆ. ಅವಳ ಗೆಳತಿ ಸ್ಯಾಂಗ್ಜಿ, ನನ್ನನ್ನು ಕ್ಷಮಿಸು, ಅವರು ನನ್ನ ಬಳಿ ಹಣ ಕೇಳಿದ್ದರು, ನನ್ನ ಹತ್ತಿರ ಹಣವಿರಲಿಲ್ಲ, ಭಯದಿಂದ ನಾನು ನಿನ್ನನ್ನು ಕರೆದುಕೊಂಡು ಬಂದೆ ಎನ್ನುತ್ತಾಳೆ. ಅದಕ್ಕೆ ಸ್ಯಾಂಗ್ಜಿ, ನೀನು ಬರ್ತ್ಡೇ ಫಂಕ್ಷನ್ ಆದ ನಂತರ ನನ್ನನ್ನು ಮಾತನಾಡಿಸುತ್ತಿಲ್ಲ, ನಾನು ಆಟವಾಡುವಾಗ ಬಿದ್ದಾಗಲೂ ನನ್ನ ಬಳಿ ಬರಲಿಲ್ಲ, ಇಂದು ನೀನು ನನ್ನನ್ನು ಶಾಪಿಂಗ್ಗೆ ಕರೆದದ್ದು ಆಶ್ಚರ್ಯವಾಯಿತು. ಇದೆಲ್ಲ ಇರಲಿ, ನೀನು ಇಂದು ಇಲ್ಲಿ ನಡೆದ ಎಲ್ಲ ವಿಷಯವನ್ನು ನಿನ್ನ ತಂದೆ ತಾಯಿ ಬಳಿ ಹೇಳು ಎನ್ನುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಜೇಕ್ಶು ಸ್ಯಾಂಗ್ಜಿ ಒಬ್ಬಳೇ ಬರುತ್ತಿರುವುದನ್ನು ನೋಡಿ ಗಾಬರಿಯಿಂದ ಅವಳ ಬಳಿ ಹೋಗುತ್ತಾನೆ. ಅವಳು ಅಳಲು ಪ್ರಾರಂಭಿಸುತ್ತಾಳೆ. ಅವನು ಅವಳನ್ನು ತಬ್ಬಿಕೊಂಡು ಸಹಾಯ ಮಾಡುತ್ತಾನೆ. ನಂತರ ಅವಳನ್ನು ಕರೆದುಕೊಂಡು ಹೋಗಿ ಅವಳಿಗೆ ಜ್ಯೂಸ್ ಕುಡಿಯಲು ಕೊಡುತ್ತಾನೆ. ಅವಳ ಕೈ ಬೆರಳುಗಳು ಗಾಯಗೊಂಡಿರುವುದನ್ನು ನೋಡಿ, ನಿನಗೆ ಯಾರಾದರೂ ಭಯಪಡಿಸಿದರಾ? ಈ ವಿಷಯ ನನ್ನ ಬಳಿ ಯಾಕೆ ಹೇಳಲಿಲ್ಲ ಎನ್ನುತ್ತಾರೆ. ಅದಕ್ಕೆ ಸ್ಯಾಂಗ್ಜಿ, ನಿನಗೆ ಕಷ್ಟವಾಗಬಾರದು ಎಂದುಕೊಂಡೆ, ನೀನು ತುಂಬ ಬ್ಯುಸಿಯಾಗಿ ಇರುತ್ತೀಯ, ಚಿಂತಿಸಬೇಡ, ನನಗೆ ಏನೂ ಆಗಿಲ್ಲ ಮತ್ತು ನಾನು ಈ ವಿಷಯವನ್ನು ನನ್ನ ತಂದೆ ತಾಯಿ ಬಳಿ ಹೇಳುತ್ತೇನೆ. ಅವರು ನನಗೆ ಹೊಡೆದಿಲ್ಲ ಮತ್ತು ಅವರು ನಾಳೆ ಬರುವಾಗ ಹಣವನ್ನು ತೆಗೆದುಕೊಂಡು ಬಾ ಎಂದಿದ್ದಾರೆ ಎನ್ನುತ್ತಾಳೆ. ಅದಕ್ಕೆ ಜೇಕ್ಶು, ನೀನು ಆ ಅಪರಿಚಿತ ಏರಿಯಾಗೆ ಹೋಗಲು ಕಾರಣವೇನು ಎಂದು ಕೇಳುತ್ತಾನೆ. ನನ್ನ ಗೆಳತಿ ನನ್ನನ್ನು ಕರೆದುಕೊಂಡು ಹೋದಳು, ಅವರು ತುಂಬ ಭಯಪಟ್ಟಿದ್ದಳು. ಅದಕ್ಕೆ ಜೇಕ್ಶು, ಹೀಗೆ ನಡೆದಾಗ ಅದನ್ನು ಶಿಕ್ಷಕರಿಗೂ ತಂದೆ ತಾಯಿಗೆ ಹೇಳಬೇಕು. ನಿನ್ನನ್ನು ಕರೆದುಕೊಂಡು ಹೋಗುವುದು ಯಾವ ರೀತಿ ಸರಿ? ಅಂತಹ ಗೆಳತಿಯ ಸ್ನೇಹ ನಿನಗೆ ಬೇಡ ಮತ್ತು ಏನೇ ಆದರೂ ನಿನ್ನ ತಂದೆ ತಾಯಿಗೆ ಹೇಳು, ಅವರು ನಿನ್ನನ್ನು ತುಂಬ ಕೇರ್ ಮಾಡುತ್ತಾರೆ ಎನ್ನುತ್ತಾನೆ. ಅವಳು ಸರಿ, ಹಾಗೇ ಆಗಲಿ ಎನ್ನುತ್ತಾ ಜ್ಯೂಸ್ ಕುಡಿಯುವುದನ್ನು ಮುಂದುವರಿಸುತ್ತಾಳೆ. ಜೇಕ್ಶು ನಿನ್ನನ್ನು ನಿನ್ನ ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದಾಗ ಸ್ಯಾಂಗ್ಜಿ, ಬೇಡ, ನಾನು ಬಸ್ನಲ್ಲಿ ಹೋಗುತ್ತೇನೆ ಎಂದಾಗ ಅವನು, ಬಸ್ನಲ್ಲಿ ನಿನ್ನ ಕಾಲನ್ನು ಯಾರಾದರೂ ತುಳಿದರೆ ನಿನಗೆ ನೋವಾಗುತ್ತದೆ, ಬೇಡ, ನಾನೇ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ. ಅವಳನ್ನು ಸೈಕಲ್ನಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಅವಳನ್ನು ಮನೆಗೆ ಡ್ರಾಪ್ ಮಾಡಿ, ಹೀಗೆ ಏನಾದರೂ ನಡೆದರೆ ನಿನ್ನ ಅಣ್ಣನಿಗೆ ಇಲ್ಲ ನನಗೆ ಹೇಳು ಮತ್ತು ಈ ಹಣವನ್ನು ತೆಗೆದುಕೋ ಎಂದು ಹೇಳಿ ಅವನು ಹೋಗುತ್ತಾನೆ. ಸ್ಯಾಂಗ್ಜಿ ಅವನು ಕೊಟ್ಟ ಹಣವನ್ನು ನೋಡುತ್ತಾ ಅವನ ನೆನಪು ಮಾಡಿಕೊಳ್ಳುತ್ತಾಳೆ. ಅವಳು ಒಂದು ಹಾಳೆಯಲ್ಲಿ, ನನ್ನ ಹತ್ತಿರ ಒಂದು ಸೀಕ್ರೆಟ್ ಇದೆ, ಅದನ್ನು ಹೇಳಲು ನನಗೆ ಇಷ್ಟಪಡುವುದಿಲ್ಲ, ಆದರೆ ಅದೇನೆಂದರೆ ನನಗೆ ಡಾನ್ ಜೇಕ್ಶು ಮೇಲೆ ಪ್ರೀತಿಯಾಗಿದೆ ಎಂದು ಬರೆಯುತ್ತಾಳೆ ಮತ್ತು ಅದನ್ನು ಸ್ಟಾರ್ ಆಕಾರದಲ್ಲಿ ಜೋಡಿಸಿ ಅವನು ಕೊಟ್ಟ ಡಬ್ಬದಲ್ಲಿ ಹಾಕುತ್ತಾಳೆ. ಮಾರನೇ ದಿನ ಅವನ ಅಣ್ಣ ಆ್ಯನ್, ಜೇಕ್ಶು ಮತ್ತು ಅವನ ಗೆಳೆಯರು ಅವಳ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ. ಅವರು ಅವಳನ್ನು ಆ ಕಳ್ಳರು ಇರುವ ಜಾಗಕ್ಕೆ ಕರೆದುಕೊಂಡು ಹೋಗಲು ಹೇಳುತ್ತಾರೆ. ಎಲ್ಲರೂ ಆ ಅಪರಿಚಿತ ಏರಿಯಾಗೆ ಹೋಗುತ್ತಾರೆ. ಅವರು ಅಲ್ಲಿಗೆ ಹೋಗಿ ಅವರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಅವರನ್ನು ಹುಡುಕುತ್ತಾ ಆ ಏರಿಯಾದ ಒಳಗೆ ಹೋಗುತ್ತಾರೆ. ಅವರು ಆ ಕಳ್ಳರಿಗೆ ಬೈದು ಬುದ್ಧಿ ಹೇಳಿ ಮತ್ತೆ ಈ ರೀತಿ ಆಗಬಾರದೆಂದು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ. ನಂತರ ಆ್ಯನ್ ಸ್ಯಾಂಗ್ಜಿಗೆ ಅವಳ ಪರ್ಸನ್ನು ಮರಳಿ ಕೊಡುತ್ತಾನೆ. ಜೇಕ್ಶು ಅವಳ ಬಳಿ ಲಾಲಿಪಾಪ್ ಕೊಡು ಎಂದು ಕೇಳಿದಾಗ ಅವಳು ಹಣವನ್ನು ಕೊಟ್ಟು ಲಾಲಿಪಾಪ್ ತೆಗೆದುಕೋ ಎನ್ನುತ್ತಾಳೆ. ಅವನು, ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಎನ್ನುತ್ತಾನೆ. ಎಲ್ಲರೂ ಅವರವರ ಮನೆಗೆ ಮರಳುತ್ತಾರೆ. ಮಾರನೇ ದಿನ ಸ್ಯಾಂಗ್ಜಿ ತಾನು ದೊಡ್ಡವಳಾದ ಮೇಲೆ ಜೇಕ್ಶುಗೆ ಸಹಾಯ ಮಾಡಬೇಕು ಎಂದುಕೊಂಡಿದ್ದ ನೆನಪಿನಿಂದ ಬೆಳಗ್ಗೆ ಎಚ್ಚರಗೊಳ್ಳುತ್ತಾಳೆ. ಅಂದು ಅವಳ ಗೆಳತಿ ಜುಹ್ರು ಬೇರೆ ಶಾಲೆಗೆ ವರ್ಗಾವಣೆಯಾಗುತ್ತಾಳೆ ಮತ್ತು ಸ್ಯಾಂಗ್ಜಿ ಅದಕ್ಕೆ ಬೇಸರಗೊಳ್ಳುತ್ತಾಳೆ. ನಂತರ ಪರೀಕ್ಷೆ ಬರೆಯುತ್ತಾಳೆ. ಅದರ ರಿಸಲ್ಟ್ ಬರುತ್ತದೆ. ಅವರ ತಂದೆ ತಾಯಿ ಅವಳ ರಿಸಲ್ಟ್ನಲ್ಲಿ ಫಿಸಿಕ್ಸ್ ವಿಷಯಕ್ಕೆ ಅವಳಿಗೆ ಕಡಿಮೆ ಅಂಕ ಬಂದಿರುವುದರ ಬಗ್ಗೆ ಮಾತನಾಡಲು ಅವಳ ಕೋಣೆಗೆ ಬರುತ್ತಾರೆ. ಅವಳು ರಿಸಲ್ಟ್ ನೋಡಿ ಖುಷಿಪಡುತ್ತಾಳೆ. ಅವಳ ತಂದೆ, ಖುಷಿಪಡಲು, ನೀನು ಫಿಸಿಕ್ಸ್ನಲ್ಲಿ ಒಳ್ಳೆಯ ಅಂಕವನ್ನು ಗಳಿಸಿಲ್ಲ ಎನ್ನುತ್ತಾರೆ. ಅದಕ್ಕೆ ಸ್ಯಾಂಗ್ಜಿ, ಫಿಸಿಕ್ಸ್ ನಾನು ಇಷ್ಟಪಡದ ವಿಷಯ,
ನಾನು ಫೇಲ್ ಆಗುತ್ತೇನೆ ಎಂದುಕೊಂಡಿದ್ದೆ, ಆದರೆ ನಾನು ಉತ್ತೀರ್ಣಗೊಂಡಿರುವೆ ಎನ್ನುತ್ತಾಳೆ. ಅವಳ ತಾಯಿ, ನೀನು ನಿನಗಾಗಿ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ಚೆನ್ನಾಗಿ ಓದಬೇಕು ಎನ್ನುತ್ತಾರೆ. ಅವರ ತಂದೆ, ನಿನ್ನನ್ನು ಫಿಸಿಕ್ಸ್ ವಿಷಯದಲ್ಲಿ ಉತ್ತಮಗೊಳಿಸಲು ಶಿಕ್ಷಕರ ಅವಶ್ಯಕತೆ ಇದೆ. ರಜಾ ದಿನಗಳಲ್ಲಿ ಅದರ ಬಗ್ಗೆ ಪಾಠ ಮಾಡಲು ಶಿಕ್ಷಕರನ್ನು ಕರೆಯುತ್ತೇವೆ ಎನ್ನುತ್ತಾರೆ. ತನ್ನ ಅಣ್ಣ ಆ್ಯನ್ ತನಗೆ ಫಿಸಿಕ್ಸ್ ಹೇಳಿಕೊಡುವುದಾಗಿ ತಿಳಿದು ಬೇಸರಗೊಳ್ಳುತ್ತಾಳೆ ಮತ್ತು ಅವಳು ಯಾವ ಆಸಕ್ತಿ ತೋರುವುದಿಲ್ಲ. ಅವಳು ಯಾವಾಗಲೂ ಅವನ ಜೊತೆ ಜಗಳ ಮಾಡುತ್ತಾಳೆ. ಅವರಿಬ್ಬರೂ ತನ್ನ ತಂದೆ ತಾಯಿ ಬಳಿ ಹೋಗಿ ಬೇರೊಬ್ಬ ಫಿಸಿಕ್ಸ್ ಟ್ಯೂಟರ್ ಅನ್ನು ಕರೆಸಲು ಹೇಳುತ್ತಾರೆ. ಅವಳ ತಾಯಿ ಅವಳಿಗೆ, ಈಗ ಹೋಗಿ ಹಾಲು ಕುಡಿದು ಬೇಗ ಮಲಗು, ನಾಳೆ 10 ಗಂಟೆಗೆ ಫಿಸಿಕ್ಸ್ ಟ್ಯೂಟರ್ ಬರುತ್ತಾರೆ ಎನ್ನುತ್ತಾರೆ. ಸ್ಯಾಂಗ್ ಜಿ ನನಗೆ ಶಿಕ್ಷಕರು ಬೇಡ ಎಂದು ಬೇಸರಗೊಂಡು ಮಲಗುತ್ತಾಳೆ.